ಚಂದ್ರಮ್ಮ, ಹಾ. ನಿಮ್ಗೆ ಹೆಂಗ್ ಅನ್ನಿಸ್ತು ಬಿಗ್ ಬಾಸ್ ಜರ್ನಿಗೆ ಹೋಗೋದಿಕ್ಕೆ ಮೇನ್ ಕಾರಣ ಏನು ಅಂತ? ನಾನ್ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೆ ಸುದೀಪ್ ಸರ್ ವೇದಿಕೆ ಮೇಲೆ ಕೇಳ್ತಾರೆ, ಚಂದ್ರಪ್ರಭು ಅವರೇ ನಿಮ್ಗೆ ಬಿಗ್ ಬಾಸ್ ಏನಕ್ಕೆ ಅಂತ. ಹ್ಮ್. ನಾನು ಅವ್ರಿಗೆ ಒಂದು ಹೇಳ್ತೀನಿ, ಅಂದ್ರೆ ನಮ್ಮೂರ್ದು ಒಂದು ಚಿಕ್ಕ ಗ್ರಾಮ, ಒಂದು ದೊಡ್ಡೇಗೌಡನ ಕೊಪ್ಪಲು ಅಂತ, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ಹ್ಮ್. ತಾಲೂಕು ದೊಡ್ಡೇಗೌಡನ ಕೊಪ್ಪಲು ಅನ್ನೋ ಗ್ರಾಮ. ನಮ್ಮೂರಲ್ಲಿ ಒಂದು ತುಂಬಾ ಚಿಕ್ಕ ಗ್ರಾಮ, ಯಾಕಂದ್ರೆ ಒಂದು 80 ಮನೆ ಇರುವಂತ ಒಂದು ಗ್ರಾಮ. ನಮ್ಮೂರ್ಗೆ ಕೆಲವೊಂದು ಬಸ್ಸಿನ ವ್ಯವಸ್ಥೆ ಈಗ್ಲೂ ಇಲ್ಲ, ಒಂದು ಆಸ್ಪತ್ರೆ ವ್ಯವಸ್ಥೆ ಈಗ್ಲೂ ಇಲ್ಲ. ಅದ್ ಬೇಕು ಅನ್ನೋದು ಏನೋ ನಮ್ಮೂರ್ಗೆ ನನ್ನ ಒಂದು ಅಳಿಲು ಸೇವೆ ತರ ಏನಾದ್ರು ಮಾಡ್ಬೇಕು ಅನ್ನೋ ಒಂದು ದೊಡ್ಡ ಆಸೆ ಇತ್ತು. ಹ್ಮ್. ಅವಾಗ ಸುದೀಪ್ ಸರ್ಗೆ ಹೇಳಿದೆ, ಸರ್ ನಮ್ಮೂರ್ಗೆ ಈ ತರದ್ದು ಒಂದು 2 ಸಮಸ್ಯೆ ಈಗ್ಲೂ ಕಾಡ್ತಾ ಐತೆ. ಹೋಗ್ಬೇಕು ಅಂದ್ರೆ ಒಂದು 7-8 ಕಿಲೋಮೀಟರ್ ನಡ್ಕಂಡೇ ಹೋಗ್ಬೇಕು. ಈ ಕಡೆ ಪಾಂಡವಪುರ ಕಡೆ ಹೋಗ್ಬೇಕು ಅಂದ್ರೂ ಹೆಚ್ಚು ಕಡಿಮೆ ಕ್ಯಾತ್ನಳ್ಳಿ ತನಕ ಒಂದು 4-5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ತುಂಬಾ ವೆಹಿಕಲ್ ಇರೋರು ಸ್ಕೂಟರ್ ಕಾರ್ನಲ್ಲಿ ಹೋಗ್ತಾರೆ, ಏನು ಇಲ್ಲದೆ ಹೋದ್ರು ನಡ್ಕಂಡೇ ಹೋಗ್ತಾರೆ. ಅವ್ರು ಹುಷಾರಿಲ್ಲ ಅಂದ್ರೂ ನಡ್ಕಂಡೇ ಹೋಗ್ಬೇಕು. ಇನ್ನೊಂದ್ ಏನೋ ದಿನಸಿ ಮನೆ ಊಟದ ಏನೋ ತರಬೇಕು ಅಂದ್ರೂ ಪಕ್ಕದೂರ್ಗೆ ಹೋಗಿ ತರಬೇಕು. ಈ ತರ ಸಮಸ್ಯೆ ಇರೋದ್ರಿಂದ ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಆಸ್ಪತ್ರೆ ವ್ಯವಸ್ಥೆ ಇದಾಗ್ಬೋದು, ಬಸ್ಸಿನ ವ್ಯವಸ್ಥೆನೇ ಆಗ್ಬೋದು, ಹಿಂಗ ಮಾಡ್ಕೊಡಿ ಅಂತ ಹೇಳಿದ್ರೆ ಇದ್ ಬೇಗ ಆಗುತ್ತೆ ಅಂತ ಅನ್ಕೊಂಡಿದೆ. ಬಟ್ ಕೊನೆ ತನಕ ನಾನು ಸ್ವಯಂ ಘೋಷಿತವಾಗಿ ನಾನೇ ಆಚೆ ಬಂದಿರೋದ್ರಿಂದ ನನ್ನ ಆಸೆಯಾಗಿ ಉಳಿತು ಅಂತ ಅನ್ಕೋತೀನಿ.